ನಮಸ್ಕಾರ ವೀಕ್ಷಕರೇ, HTV ನ್ಯೂಸ್ ಕನ್ನಡಗೆ ಸ್ವಾಗತ. ನಾನು ಅದ್ವಿಕಾ. ಮುದಗಲ್ ಪಟ್ಟಣದ 11ನೇ ಶತಮಾನದ ಐತಿಹಾಸಿಕ ಪ್ರಸಿದ್ಧ ಕಿಲ್ಲಾ ಶ್ರೀರಾಮಲಿಂಗೇಶ್ವರ ದೇವರ ಜಾತ್ರಾ ಮಹೋತ್ಸವದ ರಥೋತ್ಸವ ವಿಜೃಂಭಣೆಯಿಂದ ರವಿವಾರ ಸಕಲ ಸಂಪನ್ನಗೊಂಡಿತು. ಮಹಾರಥವನ್ನು ವಿವಿಧ ಹೂವುಗಳಿಂದ ಶೃಂಗಾರ ಮಾಡಿದ್ದರು. ಅಲಂಕರಿಸಿದ ತೇರಿಗೆ ಸಂತೆಕೆಲ್ಲೂರು ಘನಮಠದ ಗುರುಬಸವ ಸ್ವಾಮಿಗಳು ಮಹಾಪೂಜೆಯೊಂದಿಗೆ ಚಾಲನೆ ನೀಡಿದರು. ಮಹಾರಥೋತ್ಸವಕ್ಕೆ ಸಜ್ಜಲಗುಡ್ಡ ಪೂಜ್ಯರಾದ ದೊಡ್ಡಬಸವಾರ್ಯ ಸ್ವಾಮೀಜಿ, ನಂದವಾಡಗಿ ಕಿರಿಯ ಪೂಜ್ಯರಾದ ಮಹಾಂತ ಸ್ವಾಮೀಜಿ ಜತೆಗೆ ಸಹಸ್ರಾರು ಸಂಖ್ಯೆಯ ಭಕ್ತರು ಸಾಕ್ಷಿಯಾದರು. ರಥ ಮುಂದಕ್ಕೆ ಸಾಗುತ್ತಿದ್ದಂತೆ ಭಕ್ತರು ಉತ್ತುತ್ತಿ, ಬಾಳೆಹಣ್ಣು, ಹೂವು, ತೆಂಗು, ನಿಂಬೆಹಣ್ಣು ತೂರಿ ನಮಿಸಿದರು. ಯುವಕರು ಕೇಕೆ, ಚಪ್ಪಾಳೆ ಒಡೆದು ಜೈಘೋಷ ಕೂಗಿ ಸಂಭ್ರಮಿಸಿದರು. ದೇವಸ್ಥಾನ ಸಮಿತಿ ಅಧ್ಯಕ್ಷ ಸುರೇಶಗೌಡ ಪಾಟೀಲ್, ಅಶೋಕಗೌಡ ಪಾಟೀಲ್, ಲಿಂಗಪ್ಪ ಹಣಿಗಿ, ಮಹೇಶಸ್ವಾಮಿ ವಸ್ತ್ರದ್, ಸದಾನಂದಯ್ಯ ಹಿರೇಮಠ, ಗುರುಬಸಪ್ಪ ಸಜ್ಜನ್, ರಾಜು ಮಾಲಿಪಾಟೀಲ್, ಉದಯಕುಮಾರ ಕಮ್ಮಾರ, ಅನಿಲಕುಮಾರ ಬುಶೆಟ್ಟಿ, ಶಿವಪ್ಪ ಸುಂಕದ, ಚಂದ್ರಶೇಖರ್ ಗಂಗಾವತಿ, ಕಾಳಪ್ಪ ಬಡಿಗೇರ್, ರೇಣುಕಾಸ್ವಾಮಿ, ಶಿವಕುಮಾರ ದೇಸಾಯಿ, ದೇವಸ್ಥಾನ ಸಮಿತಿ ಪದಾಧಿಕಾರಿಗಳು ಹಾಗೂ ಶ್ರೀಶೈಲಕ್ಕೆ ಪಾದಯಾತ್ರೆಯಿಂದ ತೆರಳುತ್ತಿರುವ ಭಕ್ತರು, ಮಹಿಳೆಯರು ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ರಥೋತ್ಸವದಲ್ಲಿ ಭಕ್ತರು ಭಾಗವಹಿಸಿದ್ದರು. मजाक देता
ಇದಾಗಿತ್ತು ಇವತ್ತಿನ HTV ನ್ಯೂಸ್ ಕನ್ನಡ ರಾಯಚೂರು ಜಿಲ್ಲೆ ಲಿಂಗಸೂಗೂರು ತಾಲೂಕು.